ಪೂಜೆಯನು ವಿರಚಿಪೆನು ತಾನೆನುತ ಶಂಕರನ ಪೂಜೆಯನು ವಿರಚಿಪೆನು ತಾನೆನುತ ಮೊಡಿವಸನಗಳನ್ನುಟ್ಟು ಭಸ್ಮಧಾರಣೆಗೈದು ಭಸ್ಮಧಾರಣೆಗೈದು ಮರಳಿನ ಲಿಂಗವಮ್ಮ ಮರಳಿನ ಲಿಂಗವು ಮಾಡಿ ಅಭಿಷೇಕವು ಗೈದು ಫಲಪತ್ರಿ ಸುಮಗಳಿಂದ ಶಂಕರನರ್ಚಿಸಿ ಮಂಗಳಾರತಿ ಎತ್ತಿದನು ಭಕ್ತಿಯಲಿ ಶಂಕರನ ಧ್ಯಾನಿಸಿದರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನುತ ಶಂಕರನ ಧ್ಯಾನಿಸಿದ ಆ ಕ್ಷಣದ ಸಲಿಲವಕ್ಕೆ ಮರಳಿನ ಲಿಂಗವನ್ನು ಒಯ್ಯಿದಾಗ ಅಸುರ, ನಮ್ಮ ನೆಲಕ್ಕೆ ಬಂದು ನನ್ನನ್ನೇ ಪ್ರಶ್ನೆ ಮಾಡ್ತಾ ಇದ್ದೀಯಲ್ಲ. ಯದುಕುಲೇಂದ್ರ, ಅಸಮಸಾಹಸಿ ಕಾರ್ತವೀರ್ಯ ಎಂದರೆ ನಾನು. ನೀನು ಯಾರು ಎನ್ನುವುದು ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಧೀರ ಲಂಕೆಯ ರಸ, ಪ್ರಚಂಡ ರಾವಣ ಎಂದರೆ ನಾನೇ. ನನ್ನ ಬಗ್ಗೆ ನೀನು ತಿಳಿದಿಲ್ಲ ಅಂತ ಆದ್ರೆ ನೀನು ಬೆಳೆದದ್ದು ಸಾಲದು ಎಂದೇ ಅರ್ಥ. ಸಾಕಾ ಬೇಕಾ? ಒಳಿತು ಮನಕ್ಕೆ ಒಳಿತು ಮನಕ್ಕೆ ಭೂರಿತೋಷವಾಯ್ತು ಮನಕ್ಕೆ ಭೂರಿತೋಷವಾಯ್ತು ಮನಕ್ಕೆ ಬಂದ ಕಾರಣಂಗ ಏನು ಬೇಳು ಹೋರ ನೆನ್ನಳು ಕಾರಣಂಗಲೇನು ಬೇಳು ಹೋರ ಎನ್ನಳು. ಧೀರ ಲಂಕೆಯ ಅರಸ ಬಹಳ ದೊಡ್ಡ ಮನುಷ್ಯ.
ನೀನು ಧೀರನಾದರೆ ಬಹಳ ಸಂತೋಷ, ಬಹಳ ಸಂತೋಷ. ಅಷ್ಟು ಧೀರನಾದವ ಇಷ್ಟು ದೂರ ಬಂದದ್ದು ಯಾಕೋ? ಇಲ್ಲಿ ಬಂದ ಕಾರಣವನ್ನ ಹೇಳು. ಕಾರಣ ಉಂಟು. ನಿನ್ನಲ್ಲಿ ಯುದ್ಧವನ್ನ ಬಯಸಿ ಬಂದೆ. ಯುದ್ಧ ಯುದ್ಧ ಅದೇನು ಹುಡುಗಾಟಿಕೆ ಅಂತ ಮಾಡಿಕೊಂಡೇನೋ? ಯುದ್ಧವನ್ನ ಶತ್ರುಗಳ ಹತ್ತಿರ ಮಾಡಬೇಕು. ನಾನೇನು ನಿನ್ನ ವೈರಿಯಲ್ಲ. ನಿನ್ನ ನೆಲವನ್ನ ನಾನು ಆಕ್ರಮಿಸಿಕೊಂಡಿಲ್ಲ. ನಿನ್ನ ಹೆಣ್ಣುಗಳನ್ನೋ ಗೋವುಗಳನ್ನೋ ನಾನು ಅಪಹರಿಸಿಲ್ಲ. ಸುಮ್ಮನೆ ಯುದ್ಧವನ್ನ ಮಾಡಿ ಮುಗ್ಧರ ರಕ್ತಪಾತಕ್ಕೆ ಕಾರಣ ಆಗಬೇಡ. ಮರಳಿ ನಿನ್ನ ರಾಜ್ಯಕ್ಕೆ ತೆರಳು. ಯುದ್ಧಕ್ಕೆ ಕಾರಣ ನೀನು ಹೇಳಿದ ಹೆಣ್ಣು ಹೊನ್ನು ಮಣ್ಣೋ ಅಲ್ಲ. ನೀನೊಬ್ಬ ವೀರ ಅಂತ ಕೇಳಿದ್ದೇನೆ. ನಾನೇನಂತ ನನಗೆ ಗೊತ್ತಿದೆ. ಯಾರು ಎನ್ನುವುದು ಪ್ರಪಂಚಕ್ಕೆ ಗೊತ್ತಾಗಬೇಕು. ಬರ ಯುದ್ಧಕ್ಕೆ. ಇಷ್ಟೆಲ್ಲ ಮಾತನಾಡುವ, ಶೌರ್ಯವನ್ನ ತೋರಿಸುವ ನಿನ್ನ ಕತೆ ಒಂದು ಕಾಲದಲ್ಲಿ ಏನಾಗಿತ್ತು ರಾವಣ? ವರವಿರೋಚನ ಪುತ್ರನು ವರವಿರೋಚನ ಪುತ್ರನು ಸರಗೋಡಿಡೆ ತರಳಾಕಿಗರು ನಿನ್ನನು. ತರಳಾಕಿ ತರಳಾಕಿ ತರಳಾಕಿಗರು ನಿನ್ನನು. ಸರಗೋಡಿಡೆ ತರಳಾಕಿ ತರಳಾಕಿ ತರಳಾಕಿಯರು ನಿನ್ನನು. ಸರಯೋಳಿಡೆ ತರಳಾಕಿ ತರಳಾಕಿ ತರಳಾಕಿಯರು ನಿನ್ನನು. ಸರಯೋಳಿಡೆ ತರಳಾಕಿ ತರಳಾಕಿ ತರಳಾಕಿಯರು ನಿನ್ನನು. ಹರದಿಂದ ಒಂದೊಂದೇ ತುತ್ತಿಗೆ ಕುಣಿಸಿದ. ಹರದಿಂದ ಒಂದೊಂದೇ ತುತ್ತಿಗೆ ಕುಣಿಸಿದ. ತುತ್ತಿಗೆ ಕುಣಿಸಿದ. ಭರದಿಂದ ಒಂದೊಂದೇ ತುತ್ತಿಗೆ ಕುಣಿಸಿದ. ತುತ್ತಿಗೆ ಕುಣಿಸಿದ. ತುತ್ತಿಗೆ ಕುಣಿಸಿದ. ತುತ್ತಿಗೆ ಕುಣಿಸಿದ. ಪರಿಯನ ಅರಿತಿರುವೆ. ಪರಿಯನ ಅರಿತಿರುವೆ. ವರವಿರೋಚನ ಪುತ್ರನು. ರಾವಣ, ನಿನ್ನ ಕತೆ ನನಗೆ ಗೊತ್ತಿಲ್ಲ ಎಂದು ತಿಳಿಯಬೇಡ. ಆ ಪ್ರಹ್ಲಾದನ ಮೊಮ್ಮಗನಾದಂತಹ ಬಲಿಯ ಬಳಿ ನೀನು ಯುದ್ಧಕ್ಕೆ ಹೋದೆ. ಆಗ ಆತ ನಿನ್ನನ್ನ ಸೆರೆಗೆ ಹಾಕಿದ. ಅಲ್ಲಿಯ ಆಸ್ಥಾನದ ಸ್ತ್ರೀಯರಲ್ಲ, ಆಗಾಗ ನಿನ್ನ ಸೆರೆಯ ಕೋಣೆಯ ಬಳಿ ಬರುತ್ತಿದ್ದರಂತೆ. ರಾವಣ, ಊಟಕ್ಕೆ ಕೊಡ್ತೇವೆ, ಒಂದು ನೃತ್ಯ ಮಾಡೋ ಎಂದು ಹೇಳುತ್ತಿದ್ದರಂತೆ. ಆಗ ಊಟ ಸಿಗುತ್ತದೆ ಎನ್ನುವ ಕಾರಣದಿಂದಾಗಿ ಒಂದೊಂದು ತುತ್ತಿಗೆ ಕುಣಿದವ ನೀನು ಈಗ ನನ್ನ ಎದುರು ದೊಡ್ಡ ವೀರನಂತೆ ಮಾತನಾಡ್ತಾ ಇದ್ದೀಯಾ? ಯುದ್ಧವಂತೆ ಯುದ್ಧ, ನಡೆಯ ಮನೆಗೆ. ಏನು ಹೊಸುವೆಯಾಗಿ ನಾನು ಕುಣಿದನ? ಅದೆಷ್ಟೋ ವರ್ಷ ಉಪವಾಸ ಮಾಡಿ ತಪಸ್ಸು ಮಾಡಿದ ನನಗೆ ಹೊಸಿವು. ಹೌದು, ನನ್ನ ಬಗ್ಗೆ ಮಾಡಿದ ಅಪಪ್ರಚಾರ ಮಹಾರಾಯ. ನೀನೂ ನಂಬಿ ಕುಳಿತಿದ್ದೀಯಲ್ಲ. ಹೋಗ್ಲಿ ಬಿಡು. ಇಷ್ಟೆಲ್ಲ ಹೇಳುವ ನೀನು ಸ್ವಲ್ಪ ಹೊತ್ತಿನ ಮುಂಚೆ ಏನು ಮಾಡುತ್ತಿದ್ದೆ? ಎಲ್ಲಿ ಹೋದ್ರು ಆ ನಾಗವೇಣಿಯರು, ವ್ಯಾಳವೇಣಿಯರು? ವ್ಯಾಳವೇಣಿಯರ ಕೂಡೆ
ಅಯ್ಯ ಕಾರ್ತವೀರ್ಯ, ನೀನು ಏನು ಎನ್ನುವುದನ್ನ ನಿಮ್ಮ ಊರಿಗೆ ಬಂದ ಸ್ವಲ್ಪ ಹೊತ್ತಿನಲ್ಲೇ ನಾನು ತಿಳಿದಿದ್ದೇನೆ. ನಡು ಮಧ್ಯಾಹ್ನದ ಹೊತ್ತು ಈ ನರ್ಮದಾ ನದಿಯ ತೀರದಲ್ಲಿ ನಾನು ಮಾಡುತ್ತಾ ಇದ್ದದ್ದೇನು? ಶಿವಪೂಜೆ. ನೀನು ಅಲ್ಲ, ಒಂದು ನಿರ್ಬಂಧಿತ ಪ್ರದೇಶ ಇಲ್ವಾ ಮಾರಾಯ ನಿನಗೆ? ಈ ನದಿಯ ತೀರದಲ್ಲಿ ಹೆಣ್ಣುಗಳನ್ನ ಕೂಡಿಕೊಂಡು ಜಲಕ್ರೀಡೆ, ಈಜು, ಮೋಜು, ಊರವರೆಲ್ಲ ನೋಡುತ್ತಾರೆ ಎಂಬ ಕಲ್ಪನೆಯೂ ಬೇಡವೇನೋ? ಭಂಡ, ನನ್ನ ಬಗ್ಗೆ ಮಾತನಾಡುವ ನೈತಿಕ ಅಧಿಕಾರವೇ ನಿನಗಿಲ್ಲ ಪಾಪಿ. ರಾವಣ, ಇದು ನಮ್ಮ ರಾಜ್ಯ. ನರ್ಮದಾ ನದಿಯು ನಮ್ಮ ರಾಜ್ಯದಲ್ಲಿ ಹರಿಯುತ್ತಾ ಇದೆ. ನನ್ನ ಜೊತೆ ಆಡುತ್ತಿರುವಂತಹ ಹೆಣ್ಣುಗಳೂ ನಮ್ಮವರೇ. ಇದರಲ್ಲಿ ತಪ್ಪೇನೂ ಇಲ್ಲ. ನಿನ್ನ ಹಾಗೆ ಯಾವ ಯಾವ ಹೆಣ್ಣುಗಳನ್ನೋ ಕೆಣಕಲು ಹೋಗಿ ಶಾಪ ಪಡೆದವ ನಾನಲ್ಲ. ನಿನ್ನ ಸೊಕ್ಕನ್ನ ಇಳಿಸ್ತೇನೆ, ಬಾರ ಯುದ್ಧಕ್ಕೆ. ಕರಗಳಿಪ್ಪತ್ತೊಂಬಿಗಿದು ಕನ್ನಡ ಚರಣಗಳು ಒದೆದು ಸಲೆಪಚಾರಿಸುತ್ತೆಂದು ಸಿಕ್ಕಿದೆಯಲ್ಲ ದೈತ್ಯರಾಯ. ದಿತ್ತಾಕೋತರ ಕಿಟ ಸಿಕ್ಕಿದೆಯಲ್ಲ ದೈತ್ಯರಾಯ. ಸಿಕ್ಕಿದೆಯ ಸಿಕ್ಕಿದೆಯ ಸಿಕ್ಕಿದೆಯಲ್ಲ ದೈತ್ಯರಾಯ. ನೀನು ಗಕ್ಕನೆ ಬಂದೆನ್ನ ಕೈಯ, ನೀನು ಗಕ್ಕನೆ ಬಂದೆನ್ನ ಕೈಯ. ರಕ್ಕಸಾರುಳು ಶ್ರೇಷ್ಠ ತನಗ್ಯಾರು ಸರಿಗೆಂಬ, ರಕ್ಕಸಾರುಳು ಶ್ರೇಷ್ಠ ತನಗ್ಯಾರು ಸರಿಗೆಂಬ ಸೊಕ್ಕಿಂದ ಬಂದು ದುರವನೆಗಳಿದೆ ಇಂದು. ಸೊಕ್ಕಿಂದ ಬಂದು ದುರವನೆಗಳಿದೆ ಇಂದು. ಸಿಕ್ಕಿದೆಯಲ್ಲ ದೈತ್ಯರಾಯ, ನೀನು ಗಕ್ಕನ ಬಂದನ್ನ ಕೈಯ. ಸಿಕ್ಕಿದೆಯಲ್ಲ ದೈತ್ಯರಾಯ. ಸಿಕ್ಕಿದೆಯಲ್ಲ ದೈತ್ಯರಾಯ. ರಾವಣ, ಸಿಕ್ಕಿದೆಯಾ? ಸಿಕ್ಕಿಬಿದ್ದೆಯಾ? ರಾವಣ, ನಿನ್ನನ್ನ ಸೆರೆಗೆ ದೂಡುತ್ತಿದ್ದೆ. ಅಷ್ಟರಲ್ಲಿ ಅದೋ ಅದೋ ನಿನ್ನ ಅಜ್ಜನಾದಂತ ಪೌಲಸ್ತ್ಯ ಬ್ರಹ್ಮರು ಇಲ್ಲಿಗೆ ಬಂದಿದ್ದಾರೆ. ತಮಗೆ ನಿನ್ನನ್ನ ಕಾಣಿಕೆಯಾಗಿ ಒಪ್ಪಿಸಲು ಕೇಳುತ್ತಿದ್ದಾರೆ. ಗುರುವಿನ ಮಾತನ್ನ ನಾನು ತೆಗೆದು ಹಾಕಲಾರೆ. ಯಾಕೆ? ಹರ ಕೊಲ್ಲಲ್ ಹರಿ ಕಾಯ್ವ, ಹರಿ ಕೊಲ್ಲಲ್ ಹರ ಕಾಯ್ವ, ಹರಿಹರರು ಕೊಲ್ಲಲು ಗುರು ಕಾಯ್ವ. ನಿನ್ನನ್ನ ಬಂಧ ವಿಮೋಚನೆ ಮಾಡ್ತಾ ಇದ್ದೇನೆ. ನನ್ನದ್ದು ಗುರುಶಕ್ತಿ, ನಿನ್ನದ್ದು ಹರಶಕ್ತಿ. ನಾವಿಬ್ಬರು ಇನ್ನು ಗೆಳೆಯರಾಗಿರೋಣ. ಹರಶಕ್ತಿ ಗುರುಶಕ್ತಿಗಳು ಒಂದಾಗಲಿ, ಸರ್ವರಿಗೂ ಸನ್ಮಂಗಳವಾಗಲಿ. ನನ್ನದ್ದು ಮಾತೇ ಇಲ್ಲ ಗೆಳೆಯ, ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದೇನೆ. ಸರ್ವರಿಗೂ ಸನ್ಮಂಗಲವಾಗಲಿ. ಎಲ್ಲರೂ ಎದ್ದು ನಿಂತು ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವ ಸಲ್ಲಿಸಬೇಕಾಗಿ ವಿನಂತಿ.